ಸಿದ್ಧಾರ್ಥ ಅಶೋಕ್ ಯೂನಿವರ್ಸಿಟಿ ಟೀಮ್ ಕ್ಯಾಪ್ಟನ್. ಆದರೂ ಫಸ್ಟ್ ಡಿವಿಷನ್ ಆಡೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಸಿಕ್ದವ್ರು ಮೂತಿ ಹೊಡಿಯಪ್ಪ ಆಡಿಸ್ತಾರೆ. ಹಲೋ, ವೆಲ್ಕಮ್ ಟು ಜೆಮ್ಜಿ ಟಾಪಿಕ್. ಜೀವನದಲ್ಲಿ ನಮ್ಮ ಜೊತೆ ಎಲ್ಲ ಇದ್ದು ನಮಗೆ ಬೇಕಾದವರು ನಮ್ಮ ಜೊತೆ ಇಲ್ಲ ಅಂದಾಗ ನಾವು ನಮ್ಮ ಜೀವನ ಪೂರ್ತಿ ಅವರಿಗಾಗಿಯೇ ವೇಟ್ ಮಾಡ್ತಾ ಇರ್ತೀವಿ. ಇನ್ನೊಂದ್ ಕಡೆ ನನ್ನ ಮುಂದಿನ ಜೀವನ ನನ್ನ ಜೊತೆ ಕಳೆಯೋನು ಇನ್ನೊಬ್ಬಳ ನೆನಪಲ್ಲಿ ಬಿಟ್ಟು ಹೋದಾಗ ಅವನಿಗಾಗಿ ಜೀವನ ಪೂರ್ತಿ ಕಾಯ್ತಾ ಇರೋದು. ಈ ಸಾಲುಗಳು ನಿಮ್ಗೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಇಲ್ಲಿ ಪ್ರೀತಿನ ಒಂದು ಹೊಸ ತರ ಪ್ರೆಸೆಂಟ್ ಮಾಡಿದ್ದಾರೆ. ಆಮೇಲೆ ಇದರ ಸ್ಕ್ರೀನ್ ಪ್ಲೇ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಎಲ್ಲೂ ಜಂಪ್ ಆಗೋ ರೀತಿಯಲ್ಲಿ ಫೀಲ್ ಅಂತೂ ಮಾಡ್ಸಲ್ಲ. ಇದ್ರ ಹಿಂದೆ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ಈ ತರ ವಿಜುವಲ್ಸ್ ನೀವು ಎಂದು ನೋಡಿರಕ್ಕಂತೂ ಚಾನ್ಸ್ ಇಲ್ಲ. ಇದು ನಾರ್ಮಲ್ ಟಿಪಿಕಲ್ ಕನ್ನಡ ಮೂವೀಸ್ ತರ ಅಂತೂ ಇಲ್ಲ. ಇದರಲ್ಲಿ ಇನ್ನೇನೋ ಬೇರೆ ಫ್ಲೇವರೇ ಇದೆ. ಇದರ ಪ್ರೊಡಕ್ಷನ್ ಡಿಸೈನು ಅಂತೂ ಸಖತ್ತಾಗಿ ಇದೆ. ಇದರ ಮ್ಯೂಸಿಕ್ ನಿಮಗೆ ಖಂಡಿತವಾಗೂ ಹಾರ್ಟ್ ಟಚ್ ಅಂತೂ ಮಾಡುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲಿ ಬರೋ ರಾಧಾ ಸಾಂಗು, ಆಮೇಲೆ ಅನಾಹಿತ ಸಾಂಗು ಸಖತ್ತಾಗೆ ಇದೆ. ಅದು ನಿಮ್ಗೆ ಹಾರ್ಟ್ ವಾರ್ಮಿಂಗ್ ಅಂತಾನು ಫೀಲ್ ಆಗುತ್ತೆ. ಇನ್ನು ಪ್ರಾಪರ್ ಆಗಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾ ಫಸ್ಟ್ ಹಾಫ್ ಅಂತೂ ಸಖತ್ತಾಗಿದೆ. ಆಮೇಲೆ ಈ ಸಿನಿಮಾ ಸ್ಲೋ ಇದೆ ಹೊರತು ಇದು ಲ್ಯಾಗ್ ಅಂತೂ ಇಲ್ಲ. ಹೌದು, ನಿಮಗೆ ದಿಯಾ, ಲವ್ ಮಾಕ್ಟೈಲ್ ಇಂಥ ಸಿನಿಮಾಗಳು ನಿಮ್ಗೆ ಇಷ್ಟ ಆಗಿದ್ರೆ ಈ ಸಿನಿಮಾನು ಖಂಡಿತ ಇಷ್ಟ ಆಗುತ್ತೆ. ಇದರ ವಿಜುವಲ್ಸು ನೋಡಿರಕ್ಕಂತೂ ಚಾನ್ಸ್ ಇಲ್ಲ. ಹೌದು, ಇದರ ವಿಜುವಲ್ಸ್ ಇಂದನೇ ನೀವು ಕಳೆದೋಗ್ತೀರಾ. ಆಮೇಲೆ ಥ್ಯಾಂಕ್ಸ್ ಟು ರಕ್ಷಿತ್ ಶೆಟ್ಟಿ ಫಾರ್ ಪ್ರೊಡ್ಯೂಸಿಂಗ್ ದಿಸ್ ವಂಡರ್ಫುಲ್ ಮ್ಯಾಜಿಕ್. ಹೌದು, ಅವ್ರು ರಕ್ಷಿತ್ ಶೆಟ್ಟಿ ಅವರು ಮುಂಚೆನೇ ಹೇಳಿದರು ಈ ಸಿನಿಮಾದಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಅಂತ. ಅದಂತೂ ಖಂಡಿತ ಈ ಸಿನಿಮಾದಲ್ಲಿ ನಾವು ಕಾಣ್ತಾ ಇದ್ದೀವಿ. ನಿಜವಾಗ್ಲೂ ದಿಸ್ ಈಸ್ ಎ ವಂಡರ್ಫುಲ್ ಮ್ಯಾಜಿಕ್ ಆಫ್ ಲವ್. ನಾನು ಅವಳನ್ನ ನೋಡಿದ್ದು